ಅಂಕೋಲಾ ಶಿರೂರಿನ ಗಂಗಾವಳಿ ನದಿಯಲ್ಲಿ 4,34,00,000 ರೂಪಾಯಿ ಮಣ್ಣು ತೆರವು ಕಾಮಗಾರಿಯನ್ನ ಶನಿವಾರ ವೀಕ್ಷಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಮುಂದಿನ ದಿನದಲ್ಲಿ ಈ ರೀತಿಯ ಯಾವುದೇ ಘಟನೆ ನಡೆಯದಂತೆ ನಾವು ಎಚ್ಚರಿಕೆ ವಹಿಸುತ್ತೇವೆ ಎಂದು ಭರವಸೆ ನೀಡಿದರು. ಚತುಷ್ಪಥ ಹೆದ್ದಾರಿ ಸಂಬಂಧಿಸಿದ ಐಆರ್ಬಿ ಕಂಪನಿಯ ರಸ್ತೆ ಕಾಮಗಾರಿ ಕುರಿತು ಇನ್ನೂ ಸಾರ್ವಜನಿಕರಲ್ಲಿ ಭಯವಿದೆ. ಈ ಕುರಿತು ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಸಮಗ್ರವಾಗಿ ಚರ್ಚಿಸಿ ಸೂಕ್ತವಾಗಿ ರಸ್ತೆ ನಿರ್ಮಾಣ ಕಾಮಗಾರಿ ನಿರ್ವಹಿಸುವಂತೆ ಸೂಚನೆ ನೀಡುತ್ತೇನೆ ಎಂದರು. ಕಳೆದ ವರ್ಷ ಮುಖ್ಯಮಂತ್ರಿಯವರು ಕರಾವಳಿಯ 3 ಜಿಲ್ಲೆಗಳಿಗೆ ಸುಮಾರು 210 ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ನಲ್ಲಿ ನೀಡಿದ್ದಾರೆ. ಯಾವ ಕಡಲ ತೀರದಲ್ಲಿ ಅಗತ್ಯವಿದೆ ಅಲ್ಲಿ ತಕ್ಷಣವೇ ಸಾರ್ವಜನಿಕರಿಗೆ ಹಾಗೂ ಪ್ರಾಣಿಗಳಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ನಮ್ಮ ಕಳೆದ ವರ್ಷ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೆ ನಮಗೆ 3 ಜಿಲ್ಲೆಗಳಿಗೆ ಸುಮಾರು 210 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಭಾಗ ಮಂಗಳೂರು ಕೊಟ್ಟಿದ್ದಾರೆ, ಉಡುಪಿ ಮತ್ತು ಕಾರವಾರ ಜಿಲ್ಲೆ ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ಕೆಲಸ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಮತ್ತು ಇವತ್ತು ಯಾಕಂದರೆ ಎಲ್ಲಿ ಕೊರತೆ ಆಗಲಿ, ಎಲ್ಲಿ ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲಿ ಕೆಲಸ ಮಾಡಿದ್ರೆ ಮುಂದಿನ ವರ್ಷ ಅಲ್ಲಿ ಆಗ್ತದೆ, ಅಲ್ಲಿ ಕೆಲಸ ಮಾಡಿದ್ರೆ ಈ ಕಡೆ ಆಗ್ತದೆ. ಎಲ್ಲಿ ಪ್ರಕೃತಿ ವಿಕೋಪ ಎಲ್ಲಿ ಯಾವಾಗ ಏನಾಗ್ತದೆ ಹೇಳಿ ಕುಡಿಯೋದು ಸಾಧ್ಯ ಇಲ್ಲದ ಪರಿಸ್ಥಿತಿಯಲ್ಲಿ ಇದೆ. ಎಲ್ಲಿ ಆಗ್ತದೆ ಅಲ್ಲಿ ತಕ್ಷಣವಾಗಿ ಪ್ರೊಟೆಕ್ಷನ್, ಜನ ಮತ್ತು ಪ್ರಾಣಿಗಳು ಸಾಯಬಾರ್ದು ಅಂತೇಳಿ ತಕ್ಷಣ ರಕ್ಷಣಾ ಕೆಲಸವನ್ನು ನಾವು ಇವತ್ತಲ್ಲಿ ಮಾಡುವ ಪರಿಸ್ಥಿತಿ ಇದೆ. ಮತ್ತು ಶಾಶ್ವತದ ಕೆಲಸವನ್ನು ಬಹುಶಃ ದೊಡ್ಡ ಮಟ್ಟ, ಯಾಕೆಂದರೆ ಗುಜರಾತಿಂದ ಹಿಡಿದು ನಮಗೆ ತಲಪಾಡಿ ನಮ್ಮ ಪ್ಲಾಂಟಂಬರಿಗೆ ಪಡೆಯೋದು ಕೋಶಲ್ಲಿ ಬೆಳೆದಿದೆ. ಇದರಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕಾರವಾರದಿಂದ ಹಿಡಿದು ನನ್ನ ತಲಪಾಡಿವರೆಗೆ ಕೂಡ ಇವತ್ತು 60 ಕಿಲೋಮೀಟರ್ ಬಹುಶಃ ಈ ಒಂದು ಕೋಸ್ಟಲ್ನಲ್ಲಿ ಇವತ್ತು ಸಮುದ್ರಕ್ಕೋಸ್ಕರ ಭೀತಿ ಪ್ರದೇಶ ಇದೆ. ಇದಕ್ಕೆ ಯಾವ ಹಂತದಲ್ಲಿ ಹೇಗೆ ಆಗಬೇಕಂತ ನಾವು ನೋಡಿಕೊಂಡು ಚರ್ಚಿಸಿ ಅದರ ಬಗ್ಗೆ ನಾವು ಆಕ್ಷನ್ಗಳನ್ನು ನಾವು ಇವತ್ತು ಮಾಡ್ತೇವೆ. ನಾವು ಶಾಸಕರು ಇದರಲ್ಲಿ ಚರ್ಚೆ ಮಾಡ್ತೇವೆ. ಶಾಸಕ ಸತೀಶ್ ಸೈಲ್ ಇಲ್ಲಿಯ ಪರಿಸ್ಥಿತಿಯ ಕುರಿತು ವಿವರಿಸಿದ್ರು. ಮಾಜಿ ಶಾಸಕ ಕೆಎಚ್ ಗೌಡ, ಡಿಸಿಸಿ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್, ಪಾಂಡುರಂಗ ಗೌಡ, ಸುಜಾತ ಗಾಂವ್ಕರ್, ಗೋಪು ನಾಯಕ್ ಅಡ್ಲೂರು, ಬಿಡಿ ನಾಯ್ಕ್, ಶಾಂತಿ ಆಗೇರ ಸೇರಿದಂತೆ ಇತರರಿದ್ದರು.